ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಸದ್ಯ ಭಾರೀ ಸದ್ದು ಮಾಡ್ತಾ ಇದೆ. ಇದಕ್ಕೆ ಕಾರಣ ತುಳಸಿ ಗರ್ಭಿಣಿಯಾಗಿರುವಂಥದ್ದು. ಈ ಎಪಿಸೋಡ್ಗಳನ್ನು ನೋಡ್ತಿರುವಂಥ ಜನ ಅಸಹ್ಯ ಪಡ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದು ಅಸಹ್ಯ ಪಡ್ಕೊಳ್ಳೋ ವಿಷಯನ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಇದರಲ್ಲಿ ತಪ್ಪೇನಿದೆ ಅನ್ನುವಂಥದ್ದನ್ನ ಕೂಡ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಶ್ರೀರಸ್ತು ಶುಭಮಸ್ತು ನೋಡಿದ್ರೆ ಅಸಹ್ಯ ಅನ್ನುವಂಥದ್ದನ್ನ ಜನ ಕಮೆಂಟ್ ಮಾಡ್ತಿದ್ದಾರೆ. ಸೊ ವಯಸ್ಸಾದ ಮಾತ್ರಕ್ಕೆ ದೈಹಿಕವಾಗಿ ಅನ್ಯೋನ್ಯವಾಗಿರುವಂಥದ್ದು ತಪ್ಪ ಅನ್ನುವಂಥದ್ದು ಕೂಡ ಒಂದು ಕಡೆ ಬರುತ್ತೆ. ಸ್ನೇಹಿತರೆ, ಶ್ರೀರಸ್ತು ಶುಭಮಸ್ತು ಸೀರಿಯಲ್ ನೋಡಿದಾಗ ನಿಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ತುಳಸಿ ಆಗಿರ್ಬೋದು, ಮಾಧವರ ಪ್ರೇಮ ಕಥೆಯಾಗಿದ್ದಂಥ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಇಲ್ಲಿವರೆಗೆ ನಾವು ನೋಡೋದಾದ್ರೆ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಮಾಧವನ ಮಕ್ಕಳು ಒಬ್ಬೊಬ್ಬರಾಗಿ ತುಳಸಿಯನ್ನ ಇಷ್ಟಪಡೋದಕ್ಕೆ ಆರಂಭಿಸಿದ್ದಾರೆ. ಇನ್ನೊಂದು ಕಡೆ ನೋಡೋದಾದ್ರೆ ಅಮ್ಮನ ಪ್ರೀತಿ ಇನ್ನೊಬ್ಬರ ಪಾಲಾಗೋದನ್ನ ಸಹಿಸದ ಒಂದು ಸಮರ್ಥ ಮಾಧವನ ಮನೆಯವರ ಮೇಲೆ ಕಂಪ್ಲೇಂಟ್ ಕೂಡ ಕೊಟ್ಟು ಪೊಲೀಸರನ್ನ ಬರ ಹೇಳಿದ್ದು ಕೂಡ ಆಗಿದೆ. ಅಷ್ಟರಲ್ಲೇ ಮತ್ತೊಂದು ಅನಾಹುತವಾಗಿರುವಂಥದ್ದು. ಇದೆಲ್ಲ ನಡೆಯೋ ಹೊತ್ತಿಗೆ ಸ್ನೇಹಿತರೆ, ತಲೆ ತಿರುಗಿ ಬಿದ್ದಂತ ತುಳಸಿಯನ್ನ ಸಮರ್ಥ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ತುಳಸಿ ಗರ್ಭಿಣಿಯಾಗಿರುವಂತಹ ವಿಷಯ ತಿಳಿದು ಬಂದಿದೆ. ಇಲ್ಲಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಹಲ್ಚಲ್ ಎಬ್ಬೋದಕ್ಕೆ ಕಾರಣ ಆಗಿರುವಂಥದ್ದು. ಅಂದರೆ ಇದರಿಂದ ತುಳಸಿ ಮುಜುಗರಕ್ಕೆ ಒಳಗಾಗ್ತಾಳೆ. ಅಂದರೆ ತಾನು ಗರ್ಭಿಣಿ ಅನ್ನುವಂಥ ವಿಷಯ ಗೊತ್ತಾದ್ಮೇಲೆ ಇನ್ನೊಂದು ಕಡೆ ಸಮರ್ಥ್ಗೆ ನರ್ಸ್ ಬಂದು ಇನ್ಯಾರದ್ದೋ ರಿಪೋರ್ಟ್ ನೀಡಿ ತುಳಸಿಗೆ ಕ್ಯಾನ್ಸರ್ ಅಂತ ಹೇಳಿದ್ದಾರೆ. ಸೊ ಸಮರ್ಥ್ಗೆ ಆತಂಕ ಇನ್ನಷ್ಟು ಹೆಚ್ಚಾಗಿರುವಂಥದ್ದು. ಸೊ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಳಸಿ ಗರ್ಭಿಣಿಯಾಗಿರುವಂಥ ಒಂದು ಪ್ರೋಮೋ ರಿಲೀಸ್ ಆಯಿತೋ ಅವಾಗಿನಿಂದ ಜನರು ತುಂಬಾ ಕೆಟ್ಟದಾಗಿ ಕಮೆಂಟ್ ಮಾಡೋದಕ್ಕೆ ಆರಂಭಿಸಿದ್ದಾರೆ. ಅಂದರೆ ಬಹುಶಃ ನೀವು ಝೀ ಕನ್ನಡವನ್ನು ಚೆಕ್ ಮಾಡಿದ್ರೆ, ಈ ಪ್ರೋಮೋವನ್ನು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನೋಡೋರಿಗೆ ಎಷ್ಟು ಮುಜುಗರ ಆಗ್ತಾ ಇದೆ. ಸೀರಿಯಲ್ನಲ್ಲಿ ಇದೆಲ್ಲ ಬೇಕಾ? ಸಮಾಜಕ್ಕೆ ಒಳ್ಳೆ ರೀತಿಯಾದಂಥ ಸಂದೇಶ ಕೊಡಿ. ಇದೇನಿದು ನೋಡೋಕೆ ಹಿಂಸೆ ಆಗೋ ಹಾಗೆ ತೋರಿಸ್ತೀರಾ? ಏನೋ ಸೀರಿಯಲ್ ಚೆನ್ನಾಗಿದೆ ಅಂತ ನೋಡಿದ್ರೆ ಇದೆಲ್ಲ ಇದ್ರೆ ನೋಡೋದಕ್ಕೆ ಆಗ್ತಿಲ್ಲ ಅನ್ನುವಂಥದ್ದು ಜನ ಕಮೆಂಟ್ ಮಾಡ್ತಿದ್ದಾರೆ. ಸೊ ಚೆನ್ನಾಗಿರೋ ಧಾರಾವಾಹಿ ಹಾಳು ಮಾಡ್ತಾ ಇದ್ದೀರಾ. ಯಾಕೆ ತುಳಸಿ 2 ಮಕ್ಕಳಾದರೂ ಆಪರೇಷನ್ ಮಾಡಿಸ್ಕೊಂಡಿಲ್ವಾ? ಯಪ್ಪ, ಈ ಅಸಹ್ಯ ಧಾರಾವಾಹಿ ನೋಡಿದ್ರೆ ಅಸಹ್ಯ ಆಗುತ್ತೆ. ಏನು ಕರ್ಮ ಇದು, ನೋಡೋದಕ್ಕೆ ನಾಚಿಕೆ ಆಗ್ತಾ ಇದೆ. ಅಂದರೆ ಸ್ನೇಹಿತರೆ, ಇದೆಲ್ಲ ಕಮೆಂಟ್ ಮಾಡಿರುವಂಥದ್ದನ್ನು ನಾನು ಓದ್ತಾ ಇರುವಂಥದ್ದು. ಸಮರ್ಥ, ಸಿರಿ, ಪೂರ್ಣಿ, ದೀಪಿಕಾ, ಸಂಧ್ಯಾ ಇವರು ಯಾರಿಗೂ ಕೂಡ ಮದುವೆಯಾಗಿ ಇಷ್ಟು ವರ್ಷ ಆದರೂ ಮಕ್ಕಳಾಗಲೇ ಇಲ್ಲ. ಇವರೆಲ್ಲ ಇರುವಾಗ ಇವರನ್ನ ಗರ್ಭಿಣಿ ಮಾಡೋದು ಸರಿಯಲ್ಲ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿದ್ದಾರೆ. ಅಂದರೆ ಉಳಿದ ಯಾರು ಕೂಡ ಈ ಸಿರಿ, ಪೂರ್ಣಿ, ದೀಪಿಕಾ, ಸಂಧ್ಯಾ ಯಾರು ಕೂಡ ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲ. ಅದನ್ನು ಸೀರಿಯಲಲ್ಲಿ ತೋರಿಸಿಲ್ಲ. ಸೊ ಹೀಗಿರುವಾಗ ಈ ಕತೆ ಏನಕ್ಕೆ ತಂದ್ರಿ? ಇದರಲ್ಲಿ ಲಾಜಿಕ್ಕೇ ಇಲ್ಲ ಅನ್ನುವಂಥದ್ದನ್ನು ಕಮೆಂಟ್ ಮಾಡ್ತಿದ್ದಾರೆ. ಸೊ ಜನರ ಕಮೆಂಟ್ಗಳನ್ನು ನೋಡಿದ್ರೆ ಏನೋ ಆಗಬಾರ್ದು ಆಗಿದೆ ಅಂತ ಅನಿಸುತ್ತೆ ಸ್ನೇಹಿತರೆ. ಯಾಕಂತಂದರೆ ಇಳಿ ವಯಸ್ಸಿನಲ್ಲಿ ಲೈಂಗಿಕವಾಗಿ ಅನ್ಯೋನ್ಯವಾಗಿರೋದು ತಪ್ಪ? ಲೈಂಗಿಕ ಸಂಬಂಧ ಅನ್ನೋದು ಸಣ್ಣ ವಯಸ್ಸಿಗೆ ಮಾತ್ರ ಸೀಮಿತ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ವಯಸ್ಸಾದ ಮೇಲೆ ಲೈಂಗಿಕತೆಯಲ್ಲಿ ತೊಡಗೋದು ಅಸಹ್ಯ ಅಂತ ಜನ ಯೋಚನೆ ಮಾಡ್ತಿರೋದಾದ್ರೂ ಏನಕ್ಕೆ ಅನ್ನುವಂಥ ಪ್ರಶ್ನೆ. ಸೊ ಉತ್ತಮ ವೈವಾಹಿಕ ಜೀವನದ ಫೌಂಡೇಶನ್ ಅಂತಂದರೆ ಅದು ಈ ಒಂದು ಲೈಂಗಿಕ ಕೂಡ ಹೌದು. ಅಂಥದ್ರಲ್ಲಿ ಅದನ್ನೇ ತಪ್ಪು ಅಂತ ಹೇಳೋದು ಎಷ್ಟು ಸರಿ? ಅಂದರೆ ಇದು ಒಂದು ಕಡೆ ಸೀರಿಯಲ್, ಸೊ ಸೀರಿಯಲ್ ಆಗಿ ನೋಡಬಹುದಿತ್ತು. ಹಾಗೆ ನೋಡಿದ್ರೆ ನಮ್ಮ ಸಮಾಜದಲ್ಲಿ ಸ್ನೇಹಿತರೆ ಈ ರೀತಿಯ ಅದೆಷ್ಟೋ ಘಟನೆಗಳು ಕೂಡ ನಡೆದಿದೆ. 40-50 ಆಸ್ಪಾಸ್ನಲ್ಲಿ ಮದುವೆ ಆಗಿರೋದು, ಆಮೇಲೆ ಗರ್ಭಿಣಿಯಾಗಿ ಮಕ್ಕಳಾದ ಅದೆಷ್ಟೋ ಉದಾಹರಣೆ ಕೂಡ ಇದೆ. ಎದೆ ಎತ್ತರಕ್ಕೆ ಬಂದಂತಹ ಮದುವೆ ವಯಸ್ಸಿಗೆ ಬಂದ ಮಕ್ಕಳಿರುವಾಗ ಗರ್ಭಿಣಿಯಾದ ಉದಾಹರಣೆ ಕೂಡ ಇದೆ. ಅಂದರೆ 70ನೇ ವಯಸ್ಸಲ್ಲೂ ಕೂಡ ಮಹಿಳೆಯೊಬ್ಬರು ತಾಯಿಯಾಗಿರುವಂಥ ನ್ಯೂಸನ್ನು ಕೂಡ ನಾವು ನೋಡಿರ್ಬೋದು. ಅದನ್ನು ತಪ್ಪು ಅಂತ ಯಾಕೆ ಹೇಳುವಂಥದ್ದು ಅಂತ ಕೂಡ ಬರುತ್ತೆ. ಅಂದರೆ ನಾರ್ಮಲ್ ಆಗಿ ನಾವು ಸೀರಿಯಲ್ ಅನ್ನೋದನ್ನು ಬಿಟ್ಟು ನೋಡಿದ್ರೆ ಈ ರೀತಿಯಾದಂಥದ್ದು ಯಾಕೆ ಬರುತ್ತೆ? ಸೊ ತುಳಸಿ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತನಾಡುವಂಥ ಸೀರಿಯಲ್ ನೋಡಿದ್ರೆ ಅಸಹ್ಯ ಆಗುತ್ತೆ ಅನ್ನೋರ ಮಟ್ಟ ಅಂತ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಸೊ ಯಾಕೆ ಸೀರಿಯಲಲ್ಲಿ ಹಿಂಗೆ ಆಗಬಾರ್ದು, ಅಥವಾ ನಿಜ ಜೀವನದಲ್ಲಿ ಯಾಕೆ ಆಗಬಾರ್ದು? ಸೊ ಲೈಂಗಿಕ ಸಂಬಂಧ ಅನ್ನೋದು ಕೆಟ್ಟದ್ದು ಅಲ್ಲವೇ ಅಲ್ಲ. ಇದು ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡುವಂಥ ಬಂಧನ ಅನ್ನೋದನ್ನು ಸಾಕಷ್ಟು ಜನ ಹೇಳಿದ್ದಾರೆ. ಸಾಕಷ್ಟು ಜನ ಅದನ್ನು ನೋಡೂ ಕೂಡ ಇದ್ದಾರೆ. ಇನ್ನು ಸುಧಾರಾಣಿ ಮೇಲೆ ಗೌರವ ಕಡಿಮೆ ಆಯಿತು ಅಂತಾನೂ ಕೂಡ ಜನ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಬಹುಶಃ ಒಂದು ಸ್ವಲ್ಪ ನೀವು ಆ ಸೀರಿಯಲಿಂದ ಆಚೆ ಬಂದು ನೋಡಬೇಕು. ಇದು ಕೇವಲ ನಟನೆ, ಸೀರಿಯಲ್ ಮಾತ್ರ, ನಿಜ ಜೀವನ ಅಲ್ಲ ಅನ್ನೋದು ಮರ್ತು ಹೋಯಿತು ಸಾಕಷ್ಟು ಜನರಿಗೆ ಅಂತ. ಸೊ ಇಂಥದ್ದೇ ಕಥೆಯನ್ನಿಟ್ಕೊಂಡು ಬಹುಶಃ ಕನ್ನಡ, ಹಿಂದಿ
ಹಿಂದಿ ಮಲಯಾಳಂ ಸಿನಿಮಾಗಳು ಎಷ್ಟೋ ಬಂದಿದೆ. ಈ ಸಿನಿಮಾಗಳು ಸೂಪರ್ ಹಿಟ್ ಕೂಡ ಆಗಿದೆ. ಜನ ಇದನ್ನು ನೋಡು ಕೂಡ ಅದನ್ನು ಹಿಟ್ ಮಾಡಿದ್ದಾರೆ. ಬಾಲಿವುಡ್ ಸಿನಿಮಾ ಬದಾಯಿ ಹೋ ಆಗಿರ್ಬೋದು, ಸೂಪರ್ ಹಿಟ್ ಆಗಿತ್ತು. ಇನ್ನು ಮಲಯಾಳಂನಲ್ಲಿ ಮೋಹನ್ ಲಾಲ್, ಮೀನಾ ಆಗಿರ್ಬೋದು, ಪೃಥ್ವಿರಾಜ್ ನಟಿಸಿರುವಂತಹ ಬ್ರೋ ಡ್ಯಾಡಿ ಅನ್ನುವಂಥ ಸಿನಿಮಾ ಕೂಡ ಭರ್ಜರಿ ಮನೋರಂಜನೆ ನೀಡೋದ್ರ ಜೊತೆಗೆ ಈ ವಯಸ್ಸಿನಲ್ಲಿ ಮಕ್ಕಳಾಗೋದು ಕೂಡ ಓಕೆ ಅನ್ನುವಂಥ ಸಂದೇಶ ಕೂಡ ಕೊಟ್ಟಿತ್ತು. ಸೊ ಈಗ ಶ್ರೀರಸ್ತು ಶುಭಮಸ್ತು ಅಲ್ಲಿ ಆ ಒಂದು ಪ್ರೋಮೋ ಬಿಟ್ಟಿದ್ದು ಪ್ರೆಗ್ನೆಂಟ್ ಆದರು ಅನ್ನುವಂಥದ್ದು. ಅದಾದ ಮೇಲೆ ಒಂದಷ್ಟು ಕಮೆಂಟ್ಗಳು ಯಾವ ರೀತಿಯಾಗಿ ಬರ್ತಾ ಇದೆ ಅಂತಂದರೆ ಕಂಪ್ಲೀಟಾಗಿ ಕೆಟ್ಟ ಕಮೆಂಟ್ಗಳು ಬರ್ತಾ ಇದೆ. ಸೀರಿಯಲನ್ನು ನೋಡೋದಕ್ಕಾಗ್ತಿಲ್ಲ ಅನ್ನುವಷ್ಟರ ಮಟ್ಟಿಗೆ ಜನ ಅದಕ್ಕೆ ಕನೆಕ್ಟ್ ಆಗಿದ್ದಾರೆ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅದನ್ನು ಯಾರೂ ಕೂಡ ಎಕ್ಸೆಪ್ಟ್ ಕೂಡ ಮಾಡ್ತಾ ಇಲ್ಲ. ಸೊ ತುಳಸಿ ಪ್ರೆಗ್ನೆಂಟ್ ಆಗಿರುವಂಥದ್ದೇ ಈಗ ದೊಡ್ಡ ವಿಚಾರವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಬೇಕಾ ಅನ್ನುವಂಥದ್ದು, ಸೀರಿಯಲನ್ನು ನೋಡೋದಕ್ಕಾಗ್ತಿಲ್ಲ ಅಂತ ಇನ್ನೊಂದಷ್ಟು ಜನ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಕೂಡ, ಸುಧಾರಾಣಿ ಲೈಫ್ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಸೊ ಇಂಥ ವಯಸ್ಸಿಗೆ ಬೇಕಾ ಮೇಡಮ್ ನಿಮಗೆ ಅಂತ. ಬಟ್ ಒಂದು ವೀಕ್ಷಕರೇ, ಇದು ಸೀರಿಯಲ್ಗೆ ಸೀಮಿತ ಅಷ್ಟೇ. ಇದು ನಟನೆ, ಸ್ಕ್ರಿಪ್ಟಲ್ಲಿ ಏನಿರುತ್ತೆ ಅದನ್ನು ಅವರಲ್ಲಿ ಮಾಡ್ತಾರೆ. ಅದು ಬಿಟ್ಟರೆ ಅವರ ನಿಜ ಜೀವನದಲ್ಲಿ ಯಾವುದೋ ಈ ರೀತಿಯಾಗಿ ಇರೋದೇ ಇಲ್ಲ. ಸೊ ಕಂಪ್ಲೀಟ್ ಅವರ ರಿಯಲ್ ಲೈಫ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಈ ರೀತಿಯಾಗಿ ಟ್ವಿಸ್ಟ್ ಕೊಟ್ಟಿರುವಂಥದ್ದು ನಿಮಗೆ ಸರಿ ಅಂತ ಅನ್ನಿಸ್ತಾ? ನಿಮಗೂ ಕೂಡ ಮುಜುಗರ ಆಗ್ತಾ ಇದೆಯಾ ಸೀರಿಯಲ್ ನೋಡೋದಕ್ಕೆ, ಅಥವಾ ಫನ್ನಿ ಅಂತ ಅನ್ನಿಸ್ತಾ ಇದೆಯಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೀರಿಯಲ್, ಸಿನಿಮಾ, ಬಿಗ್ ಬಾಸ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. ಸೊ ಹಾಗಾಗಿ ವಿಡಿಯೋವನ್ನು ನೋಡಿದಂಥ ಸಂದರ್ಭದಲ್ಲಿ, ವಿಡಿಯೋ ಹಾಕಿದಂಥ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.